ವಿದ್ಯುತ್ ಸಮಸ್ಯೆ ಹಿನ್ನೆಲೆ ರೊಚ್ಚಿಗೆದ್ದ ರೈತರಿಂದ ಜೆಸ್ಕಾಂ ಕಚೇರಿಗೆ ಆಗಮಿಸಿ ಆಕ್ರೋಶ. ಜೈ ಮೇಲೆ ರೈತರಿಂದ ಹಲ್ಲೆ ಆರೋಪ. ಪದೇ ಪದೇ ಕೈ ಕೊಡುತ್ತಿರುವ ವಿದ್ಯುತ್ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಬೇಸತ್ತ ರೈತರು ರೊಚ್ಚಿಗೆದ್ದು ಜೆಸ್ಕಾಂ ಕಚೇರಿಗೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ವೇಳೆ ಜೆಸ್ಕಾಂನ ಜೈ ಅವರ ಮೇಲೆ ರೈತರು ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ. ಬಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ಸರಿಯಾದ ಸಮಯಕ್ಕೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿಲ್ಲ. ಪದೇ ಪದೇ ವಿದ್ಯುತ್ ಕೈ ಕೊಡುತ್ತಿದ್ದು, ಈ ಬಗ್ಗೆ ಸಂಬಂಧಿತ ಜೈ ಹಾಗೂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟಾಗ ರೈತರಿಂದ 12,000ಕ್ಕೂ ಅಧಿಕ ರೂಪಾಯಿ ಪಡೆದುಕೊಂಡು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಣ ಪಡೆಯದೆ ಜೈ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ರೈತರು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಪ್ರಮುಖರಾದ ಸುನಿಲ್ ಕಾಮಶೆಟ್ಟಿ ಹಾಗೂ ದಯಾನಂದ್ ವೀರಶೆಟ್ಟಿ ಅವರು ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ವಿದ್ಯುತ್ ಸಮಸ್ಯೆ ಪರಿಹರಿಸಲು ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಈ ಹಿಂದೆ ಅನೇಕ ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಗ್ರಾಮದ ರೈತರು ಕಚೇರಿಗೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಎದುರಾಗುತ್ತಿರುವ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಜೆಸ್ಕಾಂನ ಬಾಲ್ಕಿ ಎಡಬ್ಲ್ಯೂ ಶಿವರಾಜ್ ಹಲ್ವರ್ಗೆ ಅವರನ್ನು ಸಂಪರ್ಕಿಸಿದಾಗ ಡೊಣಗಾಪುರ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಕೆಲವು ಬಾರಿ ಮಳೆ ಗಾಳಿ ಬಂದ ಸಂದರ್ಭದಲ್ಲಿ ಸಹಜವಾಗಿ ವಿದ್ಯುತ್ ಸಮಸ್ಯೆಯಾಗುತ್ತದೆ. ತಕ್ಷಣ ನಮ್ಮ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಡೊಣಗಾಪುರ್ ಜೈ ನಾಗೇಶ್ ಅವರು ರೈತರಿಂದ ಹಣ ಪಡೆಯುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಹಣ ಪಡೆಯುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು ಸೂಕ್ತ ಆಧಾರ ನೀಡಿದಲ್ಲಿ ಜೈ ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಡಬ್ಲ್ಯೂ ತಿಳಿಸಿದರು. ರೈತರು ಇಂದು ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಜೈ ನಾಗೇಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಚಿಂತಿಸಲಾಗಿದೆ ಎಂದು ಇದೇ ವೇಳೆ ಎಡಬ್ಲ್ಯೂ ಶಿವರಾಜ್ ಹಲ್ವರ್ಗೆ ಪಬ್ಲಿಕ್ ಕ್ಯಾಪ್ಗೆ ಮಾಹಿತಿ ನೀಡಿದ್ದಾರೆ. ನಾವು ಹಲವಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾರ ರೈತರು ಫೋನ್ ಎತ್ತಾ ಇಲ್ಲ, ಕೆಲಸ ಸ್ಪಂದನೆ ಕೊಡ್ತಾ ಇಲ್ಲ. ರೈತರಂತೂ ಸಮಸ್ಯೆ ಇದೆ, ಮ್ಯಾಲಿನ ಬಿಸಿಲಿದೆ, ಮಳೆ ಇಲ್ಲ, ಬೆಳೆ ಇಲ್ಲ. ತಾವು ಕಂಗಾಲಾಗಿ ಎಲ್ಲ 100 ರೈತರು ಬಂದಿದ್ದೀವಿ. ಎಡಬ್ಲ್ಯೂ ಅವ್ರಿಗೆ ಹೇಳಿದ, ಇವಾಗ ಜೈ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ, ಯಾರ್ದು ಫೋನ್ ಎತ್ತಾ ಇಲ್ಲ. ವರ್ಷಗಟ್ಟಲೆ ನಮಗೆ ಸತಾಸ್ತಾ ಇದ್ದಾರೆ. ಪದೇ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲಕ್ಕೆ ಕರೆಸಿದೆವು. ಅಲ್ಲೇ ಸಾಂತ್ವನ ಮಾಡಿ ಅದೆಲ್ಲ ಬಗೆಹರಿದೆವು. ಅದಾದ ನಂತರ ಅದೇ ಚಾಳಿ ಮುಂದುವರಿಸ್ಯಾರ. ತಾವು ಆಕ್ರೋಶಗೊಂಡು ಎಲ್ಲ ರೈತರು ಬಂದು ಎಡಬ್ಲ್ಯೂ ಅವ್ರಿಗೆ, ಜೈ ಅವ್ರಿಗೆ ಲೈನ್ಮ್ಯಾನ್ ಕೆಲಸ ಮಾಡತ್ತಾನ, ಎಡಬ್ಲ್ಯೂ ಮಾಡತ್ತಾನ. ಇವಾಗ ಜೈ ಮತ್ತು ಏನು ಕೊಡ್ತಾ ಇಲ್ಲ. ಅದಕ್ಕೆ ನಾವು ಬಗೆಹರಿಸಿದ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ. ಇಷ್ಟೇ ನನ್ನ ವಿನಂತಿ. ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ, ನಮ್ಮ ರೈತರಿಗೆ ತೊಂದರೆ ಕೊಟ್ಬೇಡ್ರಿ ಅಂತ. ಸರ್ಕಾರ ಹೆಸರು ಮೇಲೆ ಪ್ರಮಾಣ ವಚನ ತೊಗೊಂಡು ಅಧಿಕಾರ ಗಿಟ್ಟಿಸಿರಿ, ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬೇಡ್ರಿ ಅಂತ ನಾನು CM ಸಿದ್ದರಾಮಯ್ಯವ್ರಿಗೆ ನನ್ನ ಡೊಣಗಾಪುರ ಕಡೆಯಿಂದ ಮನವಿ ಮಾಡ್ಕೋತೀವಿ. ಮತ್ತು ನಮ್ಮದು ಶಾಸಕರು, ಮಂತ್ರಿ ಈಶ್ವರ್ ಖಂಡ್ರೆ ಅವ್ರನ್ನ ಅವ್ರಿಗೆ ಭೀ ಮನವಿ ಮಾಡ್ಕೋತೀವಿ. ಏನದ ನಮ್ದು ಬಗೆಹರಿಸಿದ್ರೆ ರೈತರು ಅಂತ ಡೊಣಗಾಪುರ ಗ್ರಾಮಸ್ಥರ ಕಡೆಯಿಂದ ನಾನು ಮನವಿ ಮಾಡ್ಕೋತೀವಿ. ಲಂಚ ತೊಗೊಳ್ತಾನೆ, ಡಿಸಿ ಬೂಸ್ ಹೋಯ್ತು ಏನ್ರಿ, ಏನು ಭೀ ಆಗ್ಯದ. ಹಂಗಾಗಿ ಹಿಂಗೆ ರೊಕ್ಕ ತೊಗೊಂಡು ಹೋಗ್ಬಾರ, ಬಾರದ ರೂಪಾಯಿ ತೊಗೊಂಡು ನಮ್ಮ ಕಾಕಂಬಲ್ಲಿ ನಾವು ಬೀಜ ಮಾಡಿ ರೊಕ್ಕ ಕೊಟ್ಟಾನ ಇವ. ಇಂಥ ಇವ ಜೈನ ಎಬ್ಬಿಯ ಏನಂತೀರಿ ಇವನಿಗೆ? ನೀವು ಮಾಡೋದು ತರಿಕದೇನೋ ಒಂದು ಹೇಳಿ. ಮತ್ತು ನಮ್ಗೆ ಬರ ಪೆಟ್ಟಿ ಅಂತ ಇವತ್ತು ಬಂದ್ರೆ ಹೋಗುವಂತಾನೆ ಹೇಳಿ. ಅವ ಏನಂದ್ರು ಮತ್ತೆ ನಾವು ಕೀಲಿ ಹಾಕ್ತಾನೆ ಬರ್ರಿ ನೋಡ ದಮ್ಮಿದ್ರು ಅವ ನಾವು ಹಿಂಗೆ ಮಕ್ಕಳಿಗೆ ನಮ್ಮ ದನಕ್ಕೆ ನೀರು ಕುಡಿಯೋದ್ರ ಬಿಡಿ ಅಂತ ನಮ್ಮನ್ನ ಹೆಂಗೆ ಮಾಡ್ತಾರೆ ಇವ್ರು ನೋಡಿ, ಇವ್ರು ಹಾಲತ್ ನೋಡಿ, ಇವ್ರು ಮಾಡಕತ್ತವ್ರಿ, ಇವ್ರು ನೋಡಿ ಇವ್ರು ಹಾಲ ಇಂಥ ಮಾಡಕತ್ತ. ನೀವು ಡ್ಯೂಟಿ ಲಾಕ್ ಪ್ರಕಾರ 100 ಮಕ್ಕಳು ಮಂದಿ ಬೀಜ ಮಾರಕ ಕೊಟ್ಟೆ. ನಾವು ಅರ್ಥ ಮಾಡ್ಕೊಡ್ತೀರಾ? ನಾವು ಒಂದು ಆಫೀಸರ್ ಇದ್ದಾಳೆ ನಮ್ಮನ್ನ ಮಾಡ್ತೀವಿ. ನಮ್ದೇನಿಲ್ಲ, ನಾವು ಒಕ್ಕಲಿಗೆ ನೆನಪಿ ರಾತ್ರಿ ಹಾವು ಕಚ್ಚ ಕೈಗೆ ನೀವು ಮನ್ಸಿ ಬಂದಾಗ ಮಾಡ್ತೀವಿ. ರೈತರು ಏನು ಜೀವ ಇಲ್ಲ. ರಾತ್ರಿ 5 ಬಂತು 9 ಹೋಯ್ತು, 10 ಹೋಯ್ತು, 10 ಬಂತು. ಈ ಕಡೆ ಕೈ ಹಾವು ಕಚ್ಚಿ ಹಾ ಮಾಡಿ ಅದನ್ನ ನಮ್ಮ ರೊಕ್ಕ ಬಾಕಿ 10 ಬಡ್ಡಿ ರೊಕ್ಕ ಕೊಡ್ತಾರೆ. स्पेस खत्म हो गया इसकी
देखिए अभी का ये लेकर क्या मेरा बस स्पेशल खत्म हो गया पहले पगार तಗೊಂಡು ಮನೆ ಕೆಲಸ ಮಾಡ್ಬೇಕು ಒಂದು ಇಯರ್ ಆಯ್ತು 1 ಇಯರ್ ಪೂರಾ ಸರ್ ಪೊಲೀಸ್ ಸ್ಟೇಷನ್ ಸರಿ ಮಾಡಿದ ಸರಿ ಬರೋದು ಹೇಳಿದೆ ನಾವು ಸರಿ ಬರೋದು ಸರಿ ಮಾಡಿದ ಬರ್ ನಮ್ಮದು ಅವ್ರ್ಯಾರ ಬರ್ ಸರ್ ಅಂತ ಮುಂದೆ ಸರ್ ಎಲ್ಲರಿಗೂ ಅವ್ರಿಗೆ ಹೇಳಿದೆವು ಕಂಪ್ಲೀಟ್ ಮಾಡಿ ಅವ್ರಿಗೆ ಮಾಡಿ ಯಾಕೆ ತಗೊಳ್ಳಾಯ್ತು ಬಂದ್ರೆ ಸರಿ ಮಾಡಿ ನೀರಿಲ್ಲಪ್ಪ 15 ನಿಮಿಷ ಕೊಡು ಅಂದ್ರೆ 7 ತಾಸು ಕೊಟ್ಟಿದ್ದು ಅಂತ ಹೇಳಿ ಲೀಟ್ ಕೊಡ್ಲತ್ತಾರ ನಮ್ಗೆ 15 ನಿಮಿಷ ತನಕ ನೀರಿಂದನೇ ಕೊಟ್ಟಿಲ್ಲ ಅವರು ಎಲ್ಲ ಕೆಟ್ಟು ನೀರು ಸಮಸ್ಯೆ ಇರಲಿಲ್ಲ ಹೌದೀಗ ನೀರಿಲ್ಲ ರೀ ಸರ್ ಹೆಂಗ್ ಮಾಡ್ಬೇಕು ಬರೀ ಆ ಮಕ್ಕಳ ಅನುಭವ ಹೊಲ್ದಾಗ ಇರ್ತಾವ